ಅಮ್ಮ ಆಗಿ, ಅತ್ತೆಯಾಗಿ, ಸ್ಯಾಂಡಲ್ವುಡ್ ನ ಲಕ್ಷ್ಮಿ ಪುತ್ರಿಯಾಗಿ 3 ದಶಕಗಳಿಂದ ಮಿಂಚ್ತಾ ಇರುವಂತಹ ಪ್ರತಿಭೆಯ ಗಣಿ ನನ್ನ ಪ್ರೀತಿಯ ಅರಗಿಡಿ ನಮ್ಮ ಪದ್ಮಜರವರು ಇವತ್ತು ನಮ್ಮ ಜೊತೆಲಿದ್ದಾರೆ. ಅವರ ಆಕ್ಟಿಂಗ್ ನೋಡಕ್ ನಾನಂತೂ ಯಾವಾಗ್ಲೂ ತುದಿ ಗಾಲಲ್ಲಿ ನಿಂತಿರ್ತಿದ್ದೆ. ಇವತ್ತು ಅವ್ರ ಕೈ ರುಚಿ ತಿನ್ನುವಂತ ಭಾಗ್ಯ ಸಿಕ್ಕಿದೆ ನನಗೆ. ಸೊ ನನಗಂತೂ ವೇಟ್ ಮಾಡಕ್ ಆಗ್ತಾ ಇಲ್ಲಪ್ಪ. ಸೊ ಲೆಟ್ಸ್ ವೆಲ್ಕಮ್ ಪದ್ಮಜರವಮ್ಮ. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ. ಬಹುದಿನಗಳ ಕನಸು ಫಲಿಸಿತಮ್ಮ ಅಂತ ಹೇಳ್ಬೋದು ಇವತ್ತು ನಾನು. ಹೌದಾ? ಆಕ್ಚುಲಿ ನಾನು ಹೇಳ್ತಿದ್ದೆ ಅವ್ರ ಹತ್ರನ ಕರ್ಸಿ ಸರ್, ತುಂಬಾ ಪ್ಲೀಸ್ ಕರ್ಸಿ ಆಟಾಡ್ಸಿ ಫೈನಲಿ ಇವತ್ತು ಕರ್ಸಿದ್ದಾರೆ. ಅಲ್ಲ ನಿಮ್ಮನ್ನ ಏನಂತ ಕರೀಲಿ ನಾನು? ಪದ್ದು ಡಾರ್ಲಿಂಗ್ ಅಂತ ಕರೀಲ, ಬಾಬಿತಾ ಅಂತ ಕರೀಲ, ಏನಂತ ಕರಿಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಂಗೆ. ಡಾರ್ಲಿಂಗ್ ಇಸ್ ದಿ ಬೆಸ್ಟ್. ಯಾರು ನಿಮ್ಗೆ ಪದ್ಮ ಜಾ 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 ಅಂತ ಯಾಕೆ ಹೆಸರಿಟ್ರು? ಅಂದ್ರೆ ಹೋಗಿ ಎಲ್ಲಾ ಕಡೆ ಹೋಗಿ ಗೆದ್ಕೊಂಡ್ ಬಾ ಅನ್ನೋ ತರ ಏನಾರು ಹೆಸರಿಟ್ರು? ಹೌದು, ಜಾ ಜಾ ಅನ್ಕೊಂಡೆ ನೀವು ಡೈರೆಕ್ಷನ್, ಪ್ರೊಡಕ್ಷನ್, ಆಕ್ಷನ್ ಎಲ್ಲಾ ಮಾಡ್ಬಿಟ್ರಿ. ಇವಾಗ ಯಾವ ಜಾ ಉಳ್ದಿದೆ? ಜಾ ಗುಡ್ ಅಲ್ವಾ? ಏನ್ ಹೇಳ್ಬೇಕು ಅನ್ಕೊಂಡೆ. ನೀವು ಡೋಂಟ್ ವರಿ ಮೇಡಮ್. ಸೊ ನನ್ನ ಪ್ರೀತಿಯ ಅಡುಗೆ ಮನೆಗೆ ನಮ್ಮ ಪ್ರೀತಿಯ ಮುದ್ದು ಹೊರಗಡೆ ಪದ್ದಮ್ಮಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ನಯನಾಗೆ ಏನ್ ಮಾಡ್ಕೊಡ್ಬೇಕು ಅಂತ ಬಂದಿದ್ದೀರಾ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಮುದ್ದು ಹುಡುಗಿ ನಯನಾಗೋಸ್ಕರ ನಾನು ಫಸ್ಟ್ ಪತ್ರೊಡೆ ಮಾಡ್ತೀನಿ. ಹಬ್ಬಾ ಪಟಪಟ ಅಂತ ಮಾತಾಡ್ತಾ ಇರೋ ನನಗೆ ಪತ್ರೊಡೆ ಮಾಡ್ಕೊಡ್ತಾರೆ. Yes, correct. ಇವಾಗ ಫಸ್ಟ್ ಏನ್ ರೆಡಿ ಮಾಡ್ಕೊಳ್ಳೋಣ? ನಯನ, ನನಗೆ ಈ ಗ್ರಾಮ್ಸ್ ಲೆಕ್ಕದಲ್ಲಿ ಹೇಳಕ್ ಬರಲ್ಲ. ಅಂದಾಜು. ಪಾವ್ ಲೆಕ್ಕ. ಇದು 1 ಪಾವ್ ಅಕ್ಕಿ ನೆನ್ಸಿಟ್ಕೊಂಡಿರೋದು. ವಾಕೆ ಇದಕ್ಕೆ ಒಂದು ಅರ್ಧ ಹೋಳು ಕಾಯಿ ತುರಿ. ನೆಕ್ಸ್ಟ್ ಇಲ್ಲೋಡು, ಇದು ಖಾರದ ಮೆಣಸಿನಕಾಯಿ ಇಟ್ಕೊಂಡಿದೀನಿ. ಇದು ಮಾತು 5 ಹಾಕ್ತೀನಿ. ಇನ್ನು ಒಂದು ಹಾಕೋಣ. 6 ಇಲ್ಲೋಡು, ಅರ್ಶಿನ ಏನಿಲ್ಲ, ಒಂಚೂರು. ಓಕೆ. ಇಲ್ಲೋಡು, ಬೆಲ್ಲ. ಇದಕ್ಕೆ ಅಂದಾಜಮ್ಮ. ತುಂಬಾ ಸ್ವೀಟ್ ಆದ್ರೆ ಚೆನ್ನಾಗಿರಲ್ಲ ಅದು. ಏನೋ ರುಚಿಗೆ ಒಂದ್ ಸ್ವಲ್ಪ 1 ಸ್ಪೂನ್ ಹಾಕಿದೀನಿ ನೋಡು. ಉಂಡೆ ಬೆಲ್ಲ, ಜೀರಿಗೆ ಒಂದಿಷ್ಟು, ಹಿಂಗೆ ಒಂದಿಷ್ಟು ಉದುರಿಸಿದೆ. ಇದು ನೆನ್ಸಿಟ್ಟಿರೋ ಮೆಂತ್ಯ. ಏನೊಂದ್ 2 ಅವರ್ ನೆನ್ಸಿಟ್ರೆ ಸಾಕು. ಓಕೆ. ಅಕ್ಕಿ ನೆನ್ಸಿಟ್ಕೊಂಡಿದ್ವಲ್ಲ, ಅದೆಷ್ಟು ಅವರ್ ನೆನ್ಸಿಡ್ಬೇಕು? ಅದು ಒಂದ್ 2 ಅವರ್ ನೆನ್ಸಿದ್ರೆ ಸಾಕು. 1 ಅವರ್ ಆದ್ರೂ ಸಾಕು. ಸರಿನಾ? ಈಗ ನೋಡು, ಇದೊಂದು 2 ದೊಡ್ಡ ಸ್ಪೂನ್ ಹಾಕ್ತೀನಿ. ಯಾಕೆಂದ್ರೆ ಮತ್ತೆ ಎಣ್ಣೆಲಿ ನಾವು ಅದನ್ನ ಬಾಡಿಸ್ತೀವಲ್ಲ, ಚೆನ್ನಾಗೇ ಇರುತ್ತೆ. ನನಗೆ ಉಪ್ಪು ಸ್ಪೂನಲ್ಲಿ ಹಾಕಕ್ ಗೊತ್ತಾಗಲ್ಲ, ಮನ ಕೈ ಹಾಕ್ತೀನಿ. ಇಲ್ಲೋಡು, ಅಮ್ಮನ ಕೈ ರುಚಿ. ಹಿಂಗ ಹಾಕಿದೆ. ಇವಾಗ ಇದಕ್ಕೆ ಒಳ್ಳೆ ಚೆನ್ನಾಗಿ ಒಂಚೂರಿ ಹಿಂಗ್ ಹಾಕೋಣ. ಇವತ್ತು ನಮ್ಮ ಪದ್ದು ಮೇಡಮ್ ಅವರು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ದಾರೆ SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್. ಒಂಚೂರು ಸುಮ್ನೆ, ಅದು ಅತಿ ಹಾಕ್ಬಾರ್ದು, ಕಹಿ ಬಂದ್ಬಿಡುತ್ತೆ. ನಿಮ್ ಕ್ಲೋಸ್ ಫ್ರೆಂಡ್ ಬಂದಿದ್ರು ಮೇಡಮ್ ನಮ್ ಕಿಚನ್ಗೆ, ಸುಧಾ ಮೇಡಮ್. ಸುಧಾ ಬಂದಿದ್ಲಾ? ಏನ್ ಮಾಡಿದ್ಲು? ಅಯ್ಯೋ ಹಿಂಗೇನೆ ಪಾಪ ಕೈಯಲ್ಲೇ ಎಲ್ಲ. ಅಯ್ಯೋ ನಂಗೆ ಅಂದಾಜು ಕಣೆಮ್ಮನ ಏನೋ ನಂಗೆ ಹೇಳಕ್ ಬರಲ್ಲ ಇಷ್ಟೇ. ಅವಳು ಅದೇ ಅಂದ್ಲ. ಎಲ್ಲ ನೀವು ಫ್ರೆಂಡ್ ಸರ್ಕಲ್ ಅವರೆಲ್ಲ ಹಿಂಗೆ ಅಡುಗೆ ಮಾಡ್ತೀರಾ ಅಲ್ವಾ? ಅವರು ಹಂಗೆ ಅಂದ್ರು, ಚೆನ್ನಾಗ್ ಮಾಡ್ಕೊಟ್ಟಿದ್ರು. ಹೌದಾ? ಇದನ್ನ ನುಣ್ಣಗ್ ರುಬ್ಬೇಕು. ಬೇಕಾದ್ರೆ ಒಂಚೂರು ಒಂದ್ ಅರ್ಧ ಲೋಟದಷ್ಟು ನೀರ್ ಹಾಕು. ತೀರಾ ದೋಸೆ ಹಿಟ್ಟಿನ ಹದ ಅಲ್ಲ, ಇಡ್ಲಿ ಹಿಟ್ಟಿನ ಹದಾನು ಅಲ್ಲ. ಚಟ್ನಿ ತರ. ಯಾಕೆ ಅಂತ ಹೇಳ್ತೀನಿ ಕೇಳು. ಆ ಎಲೆ ಮೇಲೆ ನಾವ್ ಹಿಂಗೆ ಸವರ್ಬೇಕು. ತುಂಬಾ ನೀರಾದ್ರೆ ಸೋರ್ ಹೋಗ್ಬಿಡುತ್ತೆ. ಓ ಹಂಗೆ. ಓಕೆ, ಸಾಕು. ಓಕೆ, ಇವತ್ತು ನಾವು ನಮ್ಮ ಪತ್ರೊಡೆ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ಸಾಕು ಬಿಡು, ಇದೇ ಬೌಲ್ಗೆ ಹಾಕೋಣ. ಇಲ್ಲಿ ನೋಡೋಣ ಹೇಗೆ ರುಬ್ಬಿದ್ಯಾ? ಚೆನ್ನಾಗಿ ರುಬ್ಬಿದೀನ ಮೇಡಮ್. ನಾನು ರುಬ್ಬೋದು ಕಲ್ತಿದ್ದೆ ನಿಮ್ಮಿಂದ. ಪರವಾಗಿಲ್ಲ, ಅಡಿಗೆ ಗಿಡ್ಗೆ ಎಲ್ಲ ಮಾಡೋದು ಕಲ್ತ್ಬಿಟ್ಟಿದ್ಯಾ? ಕಲ್ತಿಲ್ಲ ಮೇಡಮ್, ಕಲಿಸ್ತಾ ಇದ್ದಾರೆ. ನುರಿತ ಕಲಾವಿದರೆಲ್ಲರೂ ಬಂದು ನನ್ನನ್ನು ಅರಿತಾ ಇದ್ದಾರೆ ಮೇಡಮ್. ಪಾಪ ನೀನು, ಪಾಪ. ಅಯ್ಯೋ, ಒಂದಿಷ್ಟು ದಿನ ಆದ್ರೂ ಒಬ್ರು ಒಂದು ಮುತ್ತು ಕೊಟ್ಟಿಲ್ಲ. ಈಗ ಇದಕ್ಕೆ ಇನ್ನೊಂದು ಐಟಮ್ ಸೇರಿಸ್ತೀರಿ. ಏನ್ ಸೇರ್ಸೋಣ? ಇಲ್ಲಿ ನೋಡಿ, ಇಲ್ಲಿ ಆಹಾರ ಧನಿಯಾ ಪುಡಿ.
ವಾವ್ ಓಕೆ, ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಪತ್ರೊಡೆಗೆ ಬಳಸ್ತಾ ಇದೀವಿ ಆಹಾರದ ಧನಿಯಾ ಪುಡಿ. ಇದು ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಹಾಗೆ ಅಸಲು ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನು ಓಪನ್ ಮಾಡಿ ಪರಿಮಳವನ್ನ ಆನಂದಿಸಿದ ತಕ್ಷಣ ನೀವೇ ಹೇಳ್ತೀರಾ ಆಹಾ. ಇದು ಅಷ್ಟೇ ಜಾಸ್ತಿ ಹಾಕ್ಬಾರ್ದು. ಜೀರಿಗೆ ಹಾಕ್ತೀವಿ ನೋಡಿ ನಾವು, ಅಷ್ಟೇ. ಇಂಗು, ಈ ಜೀರಿಗೆ, ಕೊತ್ತಂಬರಿ ಬೀಜ, ಅದ್ರ ಪುಡಿ ಎಲ್ಲಾನು ಅಷ್ಟೇ ಸ್ವಲ್ಪ ಹಾಕದಷ್ಟೇ ರುಚಿ. ಈಗ ಪತ್ರೊಡೆ ಮೇಲೆ ಇದನ್ನ ಈಗ ಹಾಕಿ ತೋರಿಸ್ತೀನಿ. ಓಕೆ, ಮೆಹಂದಿ ಬಿಡಿಸ್ಬೇಕೀಗ ಪತ್ರೊಡೆ ಮೇಲೆ ದೊಡ್ಡ ಎಲೆ ಫಸ್ಟ್. ಇದೊಂದು ಟ್ರಿಕ್. ಇದಕ್ಕೆ ಹಾಕೊಂಡ್ ತಿನ್ನೋದು. ಹಾಕೊಂತೀನಿ ಹಿಂಗೆ ಎಲೆಯಲ್ಲಿ ಹೆಂಗ್ ತಿಂತೀಯ ನೀನು? ಹಸುನ ಇಲ್ಲೇನು ಹಸುನ? ಎಲೆ ಕೆಳಗಿಟ್ಟಿದ್ದೀನಿ. ನೆಕ್ಸ್ಟ್ ಅದ್ರದ್ದು ಅದೇ ಡ್ಯಾಡಿ ಎಲೆ ಕೆಳಗಿಟ್ಟಿದ್ದೀರಾ, ಅದ್ರ ಮೇಲೆ ಮಮ್ಮಿ ಎಲೆ ಇಟ್ಟಿದ್ದೀರಾ, ಇವಾಗ ಅದ್ರ ಮೇಲೆ ಮಗಳು ಎಲೆ. ಇಷ್ಟು ಮಾತಾಡ್ತೀಯಲ್ಲ, ಯಾಕೆ ಈ ತರ ಇರ್ಬೋದು ಹೇಳಿ ನೋಡೋಣ. ಮಡ್ಸ್ಬೇಕಾದ್ರೆ ಫ್ಲೀಟ್ಸ್ ನೀಟಾಗಿ ಕುತ್ಕೊಳ್ಳಿ ಅಂತ ಕರೆಕ್ಟಾಗಿ ಹೇಳಿದ್ನ? ಅಯ್ಯೋ ದೇವರೇ, ನಾನು ಹೇಳೋದು ಸುಮ್ನೆ ಗೆಸ್ ಮಾಡಿ ಹೇಳಿದ್ದಷ್ಟೇ. ಇದು ಒಂದು ಟೂತ್ ಪಿಕ್ ಕೊಡು ನೋಡೋಣ. ಚುಚ್ಚೋದಕ್ಕೆ ಟೂತ್ ಪಿಕ್. ಇಲ್ಲಿ ನೋಡು, ನೆನ್ಪಿಟ್ಕೋಬೇಕು. ಟೂತ್ ಪಿಕ್ ಇದಾದ್ರೆ ಎಡಿಬಲ್, ಇದು ಪ್ಲಾಸ್ಟಿಕ್ದೆಲ್ಲ ಇಡಬಾರ್ದು. ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ತರ ನೋಡು ಇಟ್ರೆ ಹೆಂಗಿದೆ ನೋಡು, ಅಳ್ಳಾಡಲ್ಲ. ಇದು ಅಲ್ಲಾಡಲ್ಲ. ಈಗ ಇದನ್ನ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ನಾವ್ ಇಡ್ಲಿನ ಉಂಬೈಸ್ತೀವಿ ನೋಡಿ. ಹೌದು, ಆತರ. ಅಂದ್ರೆ ನಾವೀಗ ಸ್ಟೀಮ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೀರಾ? ಹೌದು. ಸೂಪರ್. ನೀರ್ ಹಾಕೊಂಡ್ಬಿಡೋಣ. ಸಾಕು ಬಿಡು, ಸಾಕು 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 ಸಾಕು. 12 ನಿಮಿಷ ಅಷ್ಟೇ. ಅದು ಕುದಿಬೇಕಾ ನೀರು? ಇಲ್ಲ ಇಲ್ಲ, ಇಡೋಣ, ಅದೇನು ಆಗತ್ತೆ, ಪರವಾಗಿಲ್ಲ. ಮುಚ್ಚು. ಎಸ್. ಈಗ ನೋಡು, ಒಂದ್ ಕಡೆ ಆಗಿರುತ್ತೆ ಕೆಳಗಡೆ. ವಾಕೆ ಒಂದ್ಸಲ ಹಿಂಗೆ ತಿರುಗ್ಸೋಣ. ಹಾಗೆ ಈ ಕಡೆನೂ ಚೆನ್ನಾಗಿ. ಇವಾಗ ಅಂದ್ರೆ ನನ್ನನ್ನ ಇವಾಗ ಆ ಕಡೆ ರೋಸ್ಟ್ ಮಾಡ್ತೀರಾ? ಈ ಸೈಡ್ ರೋಸ್ಟ್ ಮಾಡಿ. ಇಲ್ಲೋಡು. ಎಸ್. ನೋಡೋ ಎಷ್ಟು ನಮ್ಮಿಬ್ಬರದು ಒಪ್ಪಂದ ಇತ್ತಲ್ಲ. ಈಗ ಒಂದು ಚಾನಲ್ನವರು ಸೆಲೆಬ್ನ ಕರ್ಕೊಂಬ ಅಂತಿದ್ದಾರೆ. ಅವೆಲ್ಲ ಕತೆ ಬೇಡ. ಈಗ ಯಾವಾಗ ಬರಬೇಕು, ಎಲ್ಲಿಗೆ ಬರಬೇಕು, ಕತೆ ಹೇಳ್ಬೇಡಿ. ನಿಮ್ಮ ಒಂದೇ ಒಂದು ಕರೆಗೆ ಒಂದು ಒಪ್ಪಂದ ಕೋಡಿ ಬರ್ತಾರೆ ಅಂತಂದ್ರೆ ರಿಯಲಿ ಸುಮ್ಮನೆ ಯಾರು ಸೂಪರ್ ಸ್ಟಾರ್ ಆಗಲ್ಲ. ನೋಡು, 12-15 ನಿಮಿಷ ಆಯ್ತು. ಓಕೆ, ಗೊತ್ತಾಗುತ್ತೆ. ಈಗ ಇಡ್ಲಿ ಎಲ್ಲ ಮಾಡ್ತೀವಿ ನೋಡು. ಇಲ್ಲೋಡು ಹೆಂಗಾಗಿದೆ ಅಂತ. ನೋಡಿಲಿ, ಗಟ್ಟಿಯಾಗಿದೆ. ಏನೊಂದು ಚೂರು ಆಚೆ ಬಂದಿಲ್ಲ. ಈಗ ಆ ಮರದ್ದು ಕೊಟ್ಟಿದ್ಯಲ್ಲ, ಅದು ಕೊಡು. ಒಂದು ಇದು ತವಾ ಕೊಡು, ನಾನ್ ಸ್ಟಿಕ್ ತವಾ. ನಾನ್ ಸ್ಟಿಕ್ ತವಾ ನೋಡು, ಇದು ಕಾಯ್ತಾ ಇರ್ಲಿ, ಮೊದಲು ಹಚ್ಚಿಡೋಣ. ನಾನು ಕಾಯ್ತಾ ಇದ್ದೀನಿ ಬೆಳಗ್ಗೆಯಿಂದ. ಎಣ್ಣೆ ಕೊಡು. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದೊಂಚೂರು ಕಾಯ್ತಾ ಇರ್ಲಿ. ಇದು ಇಲ್ಲಿ ಇಟ್ಕೊಂಡೆ, ಅದೆಲ್ಲ ಚುಚ್ಚಿದೀವಲ್ಲ, ತೆಗೆದು ಬಿಡೋಣ. ಚಾಕು ಕೊಡು. ಈಗ ನೋಡು, ಇದನ್ನ ನೀಟಾಗೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಇದು ನಮ್ಮ ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಕಂಪನಿ. ಹೌದು, ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು ನಾವು ಯೂಸ್ ಮಾಡ್ತಾ ಇರೋದು. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚ್ಚಿಗನ್ನೆ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ ಡಿಫ್ರೆಂಟ್ ಆಯಿಲ್ ಸಿಗುತ್ತೆ. ಈ ಆಯಿಲ್ ಗಳನ್ನ ಬಳಸಿ ಮಾಡಿರುವ ಅಡಿಗೆಯನ್ನ ನೀವು ಗಿಲ್ಟ್ ಫ್ರೀ ಇಂದ ತಿನ್ನಬಹುದು. ಯಾಕೆಂದ್ರೆ ಸ್ವತಃ ಬ್ರ್ಯಾಂಡ್ ಹೇಳುತ್ತೆ, ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್ ಅಂತ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿ ಇಂದ ತಯಾರಾಗ್ತಾ ಇರುವಂತ ಆಯಿಲ್ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ, ಕಡಿಮೆ ಎಣ್ಣೆ ಬಳಸಿ ಜಾಸ್ತಿ ಕುಕ್ ಮಾಡ್ಬೋದು. ಸೊ ಮನೇಲಿ ನೀವು ಕೂಡ ಯೂಸ್ ಮಾಡಿದ್ರ ಡಿಫ್ರೆನ್ಸ್ ಅನ್ನ ನೀವೇ ನೋಡಿ. ಸೊ ಇವತ್ತು ನಾವು ನಮ್ಮ ಪತ್ರೊಡೆಗೆ ಬಳಸ್ತಾ ಇದೀವಿ. ಹಾಕದ ಆಗಿದೆ. ಇದು ವಾಕೆ ಆಫ್ ಮಾಡ್ತಾ ಇದ್ದೀನಿ. ವಾಕೆ ಅರುಳ್ ಹುರ್ದಂಗೆ ಮಾತಾಡ್ತಾಳಲ್ಲ, ಈ ನಯನಗೋಸ್ಕರ ಪ್ರೀತಿಯಿಂದ ಪತ್ರೊಡೆ ಮಾಡಿದ್ದೀನಿ. ಥ್ಯಾಂಕ್ ಯು ಅಮ್ಮ.
ನಾನು ಟೇಸ್ಟ್ ಮಾಡ್ತೇನೆ. ಮಾಡು 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 ಮಾಡು. ನಿಮ್ಗೆ ಏನಾದ್ರು ತಿನ್ಬೇಕು ಅಂತ ಆಸೆ ಆಗ್ತಿದೆ? ಅಲ್ಲ ನೀ ತಿನ್ನು ಫಸ್ಟ್. ನನ್ಗೇನು ಆಗ್ಲಿಲ್ಲ ಅಂದ್ರೆ ಆಮೇಲೆ ನೀವು ತಿಂತೀರಾ? ಹಂಗೆ. ಎಸ್ ತಿನ್ನೋಣಮ್ಮ. ಹಾ. ರೆಡಿ? ಹಾ. ನಿಮ್ಮ ಗೆಟ್ ಸೆಟ್ ಗೋ. ಸರಿಗಿದ್ಯಾ? ಚೆನ್ನಾಗಿಲ್ಲ. ಆಕ್ಚುಲಿ ಟೇಸ್ಟ್ ಡಬಲ್ ಆಗೋದಕ್ಕೆ ಕಾರಣ ಏನ್ ಹೇಳಿ? ಒಂದು ನಮ್ಮ ಆಹಾರ ಅವರ ಧನಿಯಾ ಪುಡಿ ಬಳಸಿದೀವಿ. ಹೌದು. ಅದು ಕೂಡ ಟೇಸ್ಟ್ ನ ಡಬಲ್ ಮಾಡುತ್ತೆ. ಹೌದು. ಅದ್ರ ಜೊತೆಗೆ ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಅಂತಂದ್ರೆ ನಮ್ಮ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಅದಂತೂ ಇನ್ನು ಆಹಾ ಯಮ್ಮಿ. ಇವತ್ತು ನಮ್ಮ ಪದ್ದು ಡಾರ್ಲಿಂಗ್ ಅವರು ನಮಗೋಸ್ಕರ ಮಾಡಿರುವಂತಹ ಈ ಪತ್ರೊಡಗೆ ನನ್ನ ಕಡೆಯಿಂದ ಮಜ್ಗಿ. ಪತ್ರೊಡೆ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ನೆನೆಸಿದ ಅಕ್ಕಿ, ಅರ್ಧ ಕಪ್ ತೆಂಗಿನ ತುರಿ, 6 ಒಣಮೆಣಸಿನಕಾಯಿ, ಸ್ವಲ್ಪ ಅರಿಶಿನ, 1 ಚಮಚ ಬೆಲ್ಲ, ಸ್ವಲ್ಪ ಜೀರಿಗೆ, 2 ಚಮಚ ನೆನೆಸಿದ ಮೆಂತ್ಯ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು ಹಾಕಿ ಕಲಸಿಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿಗೆ ಕಲಸಿದ ಮಿಶ್ರಣ ಸ್ವಲ್ಪ ನೀರು ಸೇರಿಸಿ ಚಟ್ನಿ ಹದಕ್ಕೆ ಬರುವವರೆಗೂ ರುಬ್ಬಿಕೊಳ್ಳಿ. ನಂತರ ಮಿಶ್ರಣವನ್ನು ಒಂದು ಬೌಲ್ಗೆ ಸೇರಿಸಿ ಸ್ವಲ್ಪ ಧನಿಯಾ ಪುಡಿ ಹಾಕಿ ಕಲಸಿಕೊಳ್ಳಿ. ಈಗ ದೊಡ್ಡ ಪತ್ರೊಡೆ ಎಲೆ ಮೇಲೆ ರುಬ್ಬಿದ ಮಿಶ್ರಣ ಹಚ್ಚಿ ಹೀಗೆ ಕ್ರಮಾನುಸಾರ ರುಬ್ಬಿದ ಮಿಶ್ರಣವನ್ನು ಎಲ್ಲಾ ಪತ್ರೊಡೆ ಎಲೆಗಳ ಮೇಲೆ ಹಚ್ಚಿ ರೋಲ್ ಮಾಡಿ. ಮಿಶ್ರಣ ಆಚೆ ಈಚೆ ಹೋಗದಂತೆ ಟೂತ್ ಪಿಕ್ ಚುಚ್ಚಿಕೊಳ್ಳಿ. ಈಗ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಪತ್ರೊಡೆಯನ್ನು 15ರಿಂದ 20 ನಿಮಿಷ 2 ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಬೆಂದ ಪತ್ರೊಡೆಯನ್ನು ಚಿಕ್ಕ ಚಿಕ್ಕ ಸ್ಲೈಸ್ಗಳಾಗಿ ಕತ್ತರಿಸಿ ಕಡಾಯಿಗೆ ಹಾಕಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ 2 ಬದಿ ಡೀಪ್ ಫ್ರೈ ಮಾಡಿಕೊಂಡರೆ ರುಚಿ ರುಚಿಯಾದ ಪತ್ರೊಡೆ ಸವಿಯಲು ಸಿದ್ಧ. ಇವಾಗ ಪತ್ರೊಡೆ ತಿಂದು ನನ್ನ ಜೀವ ಪತ್ರ ಗುಡ್ತಾ ಇದೆ. ಅದು ಅವಾಗ ನನಗೆ ಹೇಳ್ತಾ ಇದೆ, ಇನ್ನೊಂದು ಕೇಳು ಪ್ಲೀಸ್, ಇನ್ನೊಂದು ಕೇಳು ಅಂತ. ಸೊ ಇವಾಗ ನಮಗೋಸ್ಕರ ಮಿಡಿಯುತ್ತಿದೆ ಇನ್ನೊಂದು ರೆಸಿಪಿಗೆ. ಏನ್ ಮಾಡ್ತೀರಾ? ಮಾಡುತ್ತೇನೆ ನಿನಗಾಗಿ ಬಾಸುಂದಿ. ಫಸ್ಟ್ ನಾವು ಇದಕ್ಕೆ ಟೈಮ್ ತಗೊಳ್ಳೋದು ಅಂದ್ರೆ ಒಂದೇ, ಏನಪ್ಪಾ ಅಂದ್ರೆ ಹಾಲು ಅಟ್ಟಿಸ್ಬೇಕು. ಇವಾಗ ನೀನು 1 ಲೀಟರ್ ಹಾಲು ತಗೋತೀಯ ಅಂದ್ರೆ ಅದನ್ನ ನೀನು 40% ಮಾಡ್ಬೇಕು. ಇಲ್ಲಿ ನೋಡು 1 ಲೀಟರ್ ಹಾಲು ತಗೊಂಡಿದ್ದೀನಿ ನಾನು. ಈಗ ನೋಡು ಇದಕ್ಕೆ ಏನು ಹಾಕ್ಬಾರ್ದು, ಫಸ್ಟ್ ಅದನ್ನ ಅಟ್ಟಿಸ್ಕೋಬೇಕು. ಬೆಂಕಿಯಲ್ಲಿ ಅರಳಿದ ಹೂವು ಸೀರಿಯಲ್ ಡೈರೆಕ್ಟ್ ಮಾಡ್ಬೇಕಾದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಜೊತೆಗೆ ಅಭಿನಯಿಸಿದ್ರು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಬಿಕಾಸ್ ಈಗ ಅವರು ಫುಲ್ ಟಾಕ್ಸಿಕ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ ಇವಾಗ ಅವರು ಆಲ್ ಓವರ್ ದ ವರ್ಲ್ಡ್. ಸೊ ಹಂಗಾಗಿ ಹೆಂಗ್ ಅನ್ಸತ್ತಮ್ಮ ಅವಾಗಿನ ಯಶ್ ಸರ್ಗೂ ಇವಾಗಿನ ಯಶ್ ಸರ್? ದಿಸ್ ಇಸ್ ರಿಯಲಿ ಅನ್ ಇಂಟ್ರೆಸ್ಟಿಂಗ್ ಕ್ವೆಶನ್. ಅವನು ನನಗೆ ಅವ್ನ ಕನಸು ಹೇಳಿದ್ದ, ವೈನಿ ನಾನು ಮೂಡಲ ಮನೆ ಮಾಡಿದಾಗ ಅಲ್ಲಿ ವೈನಿ ಅಂತ. ಸೊ ಅವ್ನು ವೈನಿ ಅಂತಾನೆ ಕರೆಯೋದು, ಈಗಲೂ ನನ್ನ ವೈನಿ ಅಂತಾರೆ. ವೈನಿ ನಾನು ತುಂಬ ದೊಡ್ಡ ಸ್ಟಾರ್ ಆಗಬೇಕು ವೈನಿ, ನಾನು ತುಂಬ ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು, ದಟ್ ಈಸ್ ಮೈ ಡ್ರೀಮ್. ನಿಮ್ದೇನು ವೈನಿ, ನಿಮ್ದೇನು ಅಂತ. ನಾನಂದರೆ ನೋಡು ನಂಗೆ ಡೈರೆಕ್ಷನ್ ಮಾಡಬೇಕು, ನಂಗೆ ಡೈರೆಕ್ಷನ್ ಅಂದರೆ ತುಂಬ ಇಷ್ಟ, ಐ ವಾಂಟ್ ಟು ಡೈರೆಕ್ಟ್ ಅ ಫಿಲ್ಮ್ ಅಂತ. ಸರಿ ವೈನಿ, ನಮ್ಮಿಬ್ಬರದು ಒಂದು ಒಪ್ಪಂದ, ಓಕೆನಾ? ನೀವು ಮೊದಲು ಸೂಪರ್ ಹಿಟ್ ಆಗೋದ್ರೆ ನಿಮ್ದು ಡೈರೆಕ್ಷನ್ ಬಂದರೆ ನನ್ನ ಹಾಕೋಬೇಕು. ನಿಮ್ಗಿಂತ ಮುಂಚೆ ನಾನು ಸೂಪರ್ ಸ್ಟಾರ್ ಆಗೋದ್ರೆ ನಿಮ್ಮನ್ನು ನಾನು ಅಮ್ಮ ಹಾಕಿ ತಗೋತೀನಿ. ಹೌದಾ? ಸೊ ದಿಸ್ ವಾಸ್ ಅ ಡೀಲ್. ರಾಕಿ ಅಂತ ಫಿಲಮ್ ಮಾಡ್ದ ಅವನು. ಆವಾಗ ಅವ್ನು ನನಗೆ ಫೋನ್ ಮಾಡಿ, ವೈನಿ ನೀವು ಅಮ್ಮಗೆ ಮಾಡ್ತಿರೋದು? ಹ್ಞೂ ಯಶ್ ನಾ ಮಾಡ್ತೀನಿ, ನಡಿ ನಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಫಿಲಮಲ್ಲಿ ನಾನು ಅವನ ಅಮ್ಮ ಆಗಿ ಆ್ಯಕ್ಟ್ ಮಾಡಿದೆ. ಅದಾದಮೇಲೆ ನಂದಿನ್ನ ಡೈರೆಕ್ಷನ್ ಆಗಿರಲಿಲ್ಲ, ನಾ ಬರೀ ಆಕ್ಟರ್ ಆಗಿ ಹೆಸರು ಮಾಡಿದ್ದೆ. ನಮ್ಮ ಮಿಲ್ಕು ಕುದ್ದು 40% ಬಂದಿದ್ಯಾ? ಚೆನ್ನಾಗಿ ಕಾಣ್ತಿದೆ ಅಲ್ಲ? ಕುದಿಬೇಕಾದ್ರೆ ಒಂದು ಚಿಟಿಕೆ ಜಾಸ್ತಿ ಇಲ್ಲ, ಒಂದು ಚಿಟಿಕೆ ಅರಿಶಿನ ಹಾಕಿದ್ದೆ. ಆಯ್ತಾ? ಈಗ ನೋಡು ಹಂಗೆ ಅದೇ ತರ ಇಲ್ಲಿ ಚಿಟಿಕೆಯಲ್ಲಿ ಹಾಕಿದ್ರೇನೆ ಚಂದ. ಇದು ಏಲಕ್ಕಿ ಪುಡಿ. ಡ್ರೈ ಫ್ರೂಟ್ಸ್ ನ ಈಗ ಹುರ್ಕೋಬೇಕಾ ತುಪ್ಪದಲ್ಲಿ? ಆಕ್ಚುಲಿ ಏನ್ ಗೊತ್ತಾ, ನಾನು ಹುರಿಯಲ್ಲ, ಐ ಪ್ರಿಫರ್ ಪುಟ್ಟಿಂಗ್ ಇಟ್ ಹಂಗೆ. ವಾಕೆ ಓಕೆನಾ? ಪುಟ್ಟಿಂಗ್ ಇಟ್ಟಂಗೆ, ಬಾದಾಮಿ ಇಟ್ಟಂಗೆ. ಬಾದಾಮಿ ಅಲ್ಲ, ಬಾದಾಮಿ ಕುಟ್ಟಂಗೆ, ಪಿಸ್ತಾ ಇಟ್ಟಿದಿಟ್ಟಂಗೆ, ಪಿಸ್ತಾ ಕುಟ್ಟಂಗೆ. ಎಸ್, ಇಲ್ಲೋಡು ನಾನು ಹಂಗೆ ಹಾಕಿದ್ದೀನಿ. ಐ ಪ್ರಿಫರ್ ಇದು. ಒಂದು ಕುದಿ ಬಂದ್ರೆ ಅದೇನು ಮೆತ್ತಗಿರುತ್ತಲ್ಲ, ಚೆನ್ನಾಗಿ ಗ್ರೀನ್ ಕಲರ್ ಬಂದಂಗ ಅನ್ಸ್ತಿದೆ. ಪಿಸ್ತಾ. ಓ ಪಿಸ್ತಾ. ಓಕೆ. ಈಗ ಸಕ್ಕರೆ ಒಂದು, 2, 3, 4 ಸಾಕು. ಅಲ್ಲಿಗೆ ಶುಗರ್ ಸಾಕು. ಅಲ್ಲಿಗೆ ಶುಗರ್ ಸಾಕು.
ನೀವು ಅವಾಗ್ಲೇ ಯಶ್ ಅಣ್ಣನ ಬಗ್ಗೆ ಮಾತಾಡ್ತಿದ್ರಿ. ಓಕೆ, ಕಂಟಿನ್ಯೂ ಮಾಡಿ. ನನಗೆ ಈಗ 10 ಇಯರ್ಸ್ ಬ್ಯಾಕ್ 11 ಇಯರ್ಸ್ ಬ್ಯಾಕು ಮೆಗಾ ಸೀರಿಯಲ್ ಡೈರೆಕ್ಷನ್ದು ಚಾನ್ಸ್ ಬಂತು. ಐ ಜಸ್ಟ್ ಕಾಲ್ಡ್ ಹಿಮ್. ನೋಡೋ ಯಶ್, ನಮ್ಮಿಬ್ಬರದು ಒಪ್ಪಂದ ಇತ್ತಲ್ಲ, ಈಗ ಒಂದು ಚಾನಲ್ನವರು ಸೆಲೆಬ್ನ ಕರ್ಕೊಂಬ ಅಂತಿದ್ದಾರೆ. ಅವೆಲ್ಲ ಕತೆ ಬೇಡ, ಈಗ ಯಾವಾಗ ಬರಬೇಕು, ಎಲ್ಲಿಗೆ ಬರಬೇಕು, ಕತೆ ಹೇಳ್ಬೇಡಿ, ಹಂಗೆ ಹಿಂಗೆ ಅಂದ. ಪಾಪ ಹಿ ವಾಸ್ ಅ ಸ್ವೀಟ್ ಹಾರ್ಟ್. ಬಂದು ನೀಟಾಗೆ ಮಾಡಿಕೊಟ್ಟು ಹೋದ. ಸೊ ಹಾಗಾಗಿ ನಂದು ಯಶ್ದು ಒಂದೊಂದು ಮೈದ್ನೋ ತಮ್ಮನೋ ಹಿರಿ ಮಗನೋ ವಾಟ್ ಎವರ್. ಸೂಪರ್. ಅಂಥ ದೊಡ್ಡ ಸೂಪರ್ ಸ್ಟಾರ್ Yeah. ನಿಮ್ಮ ಒಂದೇ ಒಂದು ಕರೆಗೆ ಒಂದು ಒಪ್ಪಂದಕ್ಕೆ ಓಡಿ ಬರ್ತಾರೆ ಅಂತಂದ್ರೆ ರಿಯಲಿ ಸುಮ್ಮನೆ ಯಾರು ಸೂಪರ್ ಸ್ಟಾರ್ ಈಗ ಈ ಬಾಸುಂಡೆ ಬರಂಗೆ ತಿರುಗಿಸಿದೀವಿ. ಈಗ ಇದು ನೀನು ರುಚಿ ನೋಡ್ಬೇಕಿದ್ರು. ಓಕೆ ಓಕೆ, ಸೊ ಇವಾಗ ಅದನ್ನ ಸರ್ವ್ ಮಾಡ್ಕೊಳ್ಳೋಣ. ಎಸ್. ಗೋಡಂಬಿ ಬಾದಾಮಿ ಇದೆ ತಗೊಳ್ತಾಳೆ. ಉಫ್ ಅನ್ಕೋ. ಅವ್ರೆ ಪರ್ಫೆಕ್ಟ್ ಆಗಿ ಬಾಯ್ಲ್ ಆಗಿ ಕುಕ್ ಆಗಿದೆ. ಅಫ್ಕೋರ್ಸ್ ಇದನ್ನ ಬಿಸಿಯಾಗಿ ಮಾಡ್ಕೊಂಡು ಬಿಸಿಯಾಗಿ ಕುಡಿಯೋದು ಎನಿ ಡೇ ಬೆಟರು. ನೋಡು, ನಿನ್ ಸೀರೆ ಕಲರ್ ಎಷ್ಟು ಚೆನ್ನಾಗಿ. ಅದಕ್ಕೆ ಮ್ಯಾಚಿಂಗ್ ಮಾಡಿ ಟೇಸ್ಟ್ ಮಾಡ್ಲಾ? ಮಾಡು ನಿಜ ಮಾಡ್ಲಾ? ನೋಡಿದ್ಯಾ, ಆಗಿದೆ. ಗೋಡಂಬಿ ಬಾದಾಮಿ ಇದೆ ತಗೊಳ್ತಾಳೆ. ಉಫ್ ಅನ್ಕೋ. ವಾವ್, ಚೆನ್ನಾಗಿದೆ ತಾನೆ? ಸಕ್ಕತ್ತಾಗಿದೆ. ಹಾ, ಆಕ್ಚುಲಿ ನಾನು ಸ್ವೀಟ್ ತಿನ್ನಲ್ಲ, ಆಯ್ತಾ? ಸ್ವೀಟ್ ಲವ್ವರ್ ಅಲ್ಲ ಡಾರ್ಲಿಂಗ್. ಹಾ. ಬಟ್ ನೀವು ಮಾಡಿರೋ ಬಾಸುಂದಿ ಇವತ್ತು ಚಿಕ್ಕ ವಯಸ್ಸಿಲ್ಲ ಬಾಸುಂಡೆ ಎಲ್ಲ ಮರ್ತೋಗೋ ತರ ಮಾಡ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ಈ ಬಾಸುಂದಿಗೆ ನನ್ನ ಕಡೆಯಿಂದ ಹರೀಶ್ ಮಜ್ಗೆ. ಬಾಸುಂದಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲೆಗೆ 1 ಲೀಟರ್ ಹಾಲು ಹಾಕಿ, ಹಾಲು ಶೇಕಡ 40%ಗೆ ಬರುವವರೆಗೂ ಮೀಡಿಯಂ ಫ್ಲೇಮ್ ನಲ್ಲಿ ಕಾಯಿಸಿಕೊಳ್ಳಿ. ಹಾಲು ಕುದಿ ಬರುವಾಗ ಚಿಟಿಕೆ ಅರಿಶಿನ ಸೇರಿಸಿ ಕೈಯಾಡಿಸಿ. ನಂತರ ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಕತ್ತರಿಸಿದ ಗೋಡಂಬಿ, ಬಾದಾಮಿ, ಪಿಸ್ತಾ, 4 ಚಮಚ ಸಕ್ಕರೆ ಸೇರಿಸಿ ಹದವಾಗಿ ಕಲಸಿ ಕುದಿಸಿಕೊಂಡರೆ ರುಚಿಯಾದ ಬಾಸುಂದಿ ಸವಿಯಲು ಸಿದ್ಧ. ಓಕೆ, ನಮ್ಮ ಬೋರೋಸಿಲ್ ಅವರ ಗ್ಲಾಸ್ ಡಿನ್ನರ್ ಸೆಟ್ ನ ನಮ್ಮ ಲವ್ಲಿ ಡಾರ್ಲಿಂಗ್, ನಮ್ಮ ಪದು ಡಾರ್ಲಿಂಗ್ ಅವ್ರಿಗೆ ಕೊಡ್ತಾ ಇದೀವಿ. ತಗೊಳ್ಳಿ ಅಮ್ಮ, ನಿಮ್ಮ ಕಿಚನ್ ನ ಸೌಂದರ್ಯವನ್ನ ಡಬಲ್ ಮಾಡುತ್ತೆ. ನಮ್ಮ ಅಡ್ಗೆ ಮನೆಗೆ ಬಂದು ನಿಮ್ಮ ಪತ್ರೊಡೆ ಮತ್ತೆ ನಿಮ್ಮ ಸಕರಾಗಿರೋ ಬಾಸುಂದಿನ ಮಾಡ್ಕೊಟ್ರಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದೀವಿ. ಥ್ಯಾಂಕ್ ಯು. ಇದು ಆಹಾರ ಮಸಾಲಾ ಪೌಡರ್ ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಆ ಪರಿಮಳವನ್ನ ನೀವೇ ಆನಂದಿಸಿ ಹೇಳ್ತೀರಾ ಆಹಾ ಅಂತ. ಅಮ್ಮ ತಗೊಳ್ಳಿ, ನಿಮ್ಗೆ ಈ ಮಸಾಲೆಗಳು ಇಷ್ಟ ಆದರೆ ನೀವು ಇದನ್ನ ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡ್ಕೊಳ್ಬಹುದು, ahara.com ಅಂತ. ಥ್ಯಾಂಕ್ ಯು. ಓಕೆ. SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸು, ಸೊ ಅವರ ಕಡೆಯಿಂದ ಕೂಡ ಇದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಅಡುಗೆ ಮನೆ ಇವತ್ತು ನಿಮ್ಮಿಂದ ಇನ್ನೊಂದಷ್ಟು ಕಳೆಯಾಗಿ ಕಾಣ್ತಾ ಇದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಅಡುಗೆ ಮನೆ ಶೋ. ಥ್ಯಾಂಕ್ ಯು. ಬರ್ಲಾ? ಥ್ಯಾಂಕ್ ಯು ಪದ್ದು ಡಾರ್ಲಿಂಗ್. ಓಕೆ, ಸೊ ಈಗ ಇವತ್ತಿನ ಯಾವ ಸಮಸ್ಯೆಗೆ ಯಾವ ಮನೆ ಮದ್ದನ್ನ ತಗೊಂಡ್ ಬರ್ತಾ ಇದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಇವತ್ತು ಯಾವ ಬ್ಯೂಟಿಫುಲ್ ರೆಮಿಡಿಯನ್ನ ತಗೊಂಡ್ ಬಂದಿದ್ದೀರಾ? ಇವತ್ತು ಎನರ್ಜಿ ಸೂಪ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಮಾಡ್ತಾ ಇರೋ ನಾರ್ಮಲ್ ಕೆಲ್ಸದಲ್ಲೇ, ಆ ಡೈಲಿ ರುಟೀನ್ ಅಲ್ಲೇನೆ ಪಾಪ ಎಷ್ಟೋ ಎನರ್ಜಿ ಲಾಸ್ ಆಗುತ್ತೆ. ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೊಂದು ಡೆಡ್ ಲೈನ್ ಹಾಕಿರ್ತಾರೆ, ಅದ್ರ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ಮೈಂಡ್ ಎಕ್ಸಾಸ್ಟ್ ಆದಾಗೆ ದೇಹದಲ್ಲೂ ಎನರ್ಜಿ ಕುಸಿಯುತ್ತೆ. ಅದಲ್ಲದೆ ಎಷ್ಟೋ ಸತಿ ನಮ್ಗೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಎನರ್ಜಿನ ನಾವು ಸೇವನೆ ಮಾಡ್ತಾ ಇಲ್ಲ, ಅಥವಾ ಎಷ್ಟು ಎನರ್ಜಿ ಡಿಮಾಂಡ್ ಮಾಡ್ತಾ ಇದೀವೋ ನಮ್ ಡೈಲಿ ಟಾಸ್ಕ್, ಅದಕ್ಕೆ ಸಂಬಂಧಪಟ್ಟಿರೋಷ್ಟು ಎನರ್ಜಿಯನ್ನು ನಾವು ತಗೊಳ್ತಾ ಇಲ್ಲ ಪೌಷ್ಟಿಕ ಆಹಾರದ ಮೂಲಕ ಅಂದ್ರೆ ಆಗ್ಲೂ ಎನರ್ಜಿ ಲಾಸ್ ಆಗುತ್ತೆ. ತುಂಬಾ ಸುಲಭವಾಗಿ 2 ನಿಮಿಷದಲ್ಲಿ ಅತ್ಯಂತ ಆರೋಗ್ಯಕರ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಒಳ್ಳೆ ಆರೋಗ್ಯಕರ ಎನರ್ಜಿ ಸೂಪ್ನ ಮಾಡ್ಕೊಳ್ಬಹುದು. ಅವರೇ ಒಂದು ಪ್ಯಾನ್ ಕೊಡಿ. ಪ್ಯಾನ್. ಓಕೆ, ಇದಾಗಬಹುದಾ? ಎಸ್, ಪರ್ಫೆಕ್ಟ್. 2 ಸ್ಪೂನ್ ಎಣ್ಣೆ. ಇವತ್ತಿನ ರೆಮಿಡಿಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.
ಎಸ್ ಪರ್ಫೆಕ್ಟ್. ಈಗ ಒಂದೊಂದಾಗಿ ತರಕಾರಿಯನ್ನ ಹಾಕ್ತಾ ಹೋಗೋದು. ಓಕೆ. ಕೆಲವ್ರಿಗೆ ಸ್ವಲ್ಪ ಚೆನ್ನಾಗಿ ಸೂಪಲ್ಲಿ ಸ್ಪೈಸಸ್ ಇಷ್ಟ ಆಗುತ್ತೆ, ಅದಕ್ಕೆ ಒಂದು 2 ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ, ಚೆನ್ನಾಗಿ ಚಿಕ್ಕದಾಗಿ ಹಚ್ಚಿರೋದು. ಆಮೇಲೆ ಒಂದು 2 ಸ್ಪೂನ್ ಅಷ್ಟು ಅಂದ್ರೆ ಒಂದು ಅರ್ಧ ಈರುಳ್ಳಿ ಅಂತ ಅನ್ಕೊಳ್ಳಿ, ಸಣ್ಣಗೆ ಹಚ್ಚಿರೋದನ್ನ ಹಾಕೊಳ್ತಾ ಇದ್ದೀನಿ. ಅದೊಂದು ಚೂರು ಫ್ರೈ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಕ್ಯಾರೆಟ್ ಅಷ್ಟು ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಆದಷ್ಟು ಸಣ್ಣಗೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೀನ್ಸ್ ಒಂದು 10 ಬೀನ್ಸ್ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಕಾರ್ನ್ ಸೂಪ್ ಅಂದಾಗ ಯೂಶಲಿ ನಮ್ಮ ಮೈಂಡಿಗೆ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನೋಡಿ ಹೇಗೆ ಎಲ್ಲ ಬಣ್ಣ ಬಣ್ಣದ್ದು ಕಲರ್ಸ್ ಆ್ಯಡ್ ಆಗ್ತಾ ಇದೆ. ಕ್ಯಾಪ್ಸಿಕಮ್ ಸ್ವಲ್ಪ, ಓಕೆ, ಒಂದು 2 ಸ್ಪೂನ್ ಅಷ್ಟು. ಹಾಂ ಎಸ್. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತೆ ಒಂಚೂರು ಮೆಣಸಿನ ಪುಡಿ ಹಾಕ್ತೀನಿ. ಸೂಪ್ ಒಂದು ಸ್ವಲ್ಪ ಸ್ಪೈಸಿ ಆಗಿದ್ರೆ ತುಂಬ ಮಜಾ ಇರುತ್ತೆ ಸೇವನೆಗೂ ಕೂಡ. ಇದು ಚೆನ್ನಾಗಿ ಫ್ರೈ ಆಗಿದೆ ಅವರೇ. ಈಗ ಒಂದು 2 ಗ್ಲಾಸ್ ಅಷ್ಟು ನೀರು ಇದಕ್ಕೆ ಹಾಕೋಣ. ಓಕೆ, ಹಾಕೋಣ. ಇದಕ್ಕೆ ಡೈರೆಕ್ಟ್ ಆಗಿ ಹಾಕೋಣ. ಎಸ್ ಪ್ಲೀಸ್. ತರಕಾರಿ ಅಂತೂ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇನ್ನೇನು ಇದು ಕುದೀತಾ ಇದ್ದಾಗೆ ಚೆನ್ನಾಗಿ ಬೇಯುತ್ತೆ. ಆಕ್ಚುಲಿ ರಾಗಿಯಷ್ಟು ರಿಚ್ ನಿಮ್ಗೆ ಐಟಮ್ ನಿಜವಾಗ್ಲೂ ಇಡೀ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ. ಸ್ವಲ್ಪ ನೀರು ಹಾಕಿ ಇದಕ್ಕೆ. ಸೊ ನೋಡಿ ನೇನವ್ರೆ, ಈ ತರ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡೆ. ಆಮೇಲೆ ಇದಕ್ಕೆ ಹಾಕಿದ್ರೆ ಗಂಟು ಬರಲ್ಲ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ವಾವ್, ನೋಡಿ ಎಷ್ಟು ಚೆನ್ನಾಗಾಗಿದೆ. ವಾವ್, ಕಲರ್ಫುಲ್. ಎಸ್. ಒಂಚೂರು ಬೇಯಬೇಕು, ರಾಗಿ ಹಾಕಿದೀವಲ್ಲ ಅದಕ್ಕೆ. ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ನೇನವ್ರೆ, ಪರ್ಫೆಕ್ಟ್ ಆಗಿ ಬಾಯ್ಲ್ ಆಗಿ ಕುಕ್ ಆಗಿದೆ. ಅಫ್ಕೋರ್ಸ್ ಇದನ್ನ ಬಿಸಿಯಾಗಿ ಮಾಡ್ಕೊಂಡು ಬಿಸಿಯಾಗಿ ಕುಡಿಯೋದು ಎನಿ ಡೇ ಬೆಟರು. ಎನರ್ಜಿ ಸೂಪ್ ಸೂಪರ್. ಸೊ ಟೇಸ್ಟ್ ಮಾಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಿ ಎಸ್, ಒಂದು ಎನರ್ಜಿ ಸೂಪ್ ನಿಮಗೆ ಬೇಕು ಅಂತ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ದಿಸ್ ಸೂಪ್ ಒಂಥರ ಹೇಳಿ ಮಾಡಿಸ್ದಂಗೆ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ. ಫುಲ್ ವೆಜ್ಜೀಸ್, ತರಕಾರಿ ಭರಿತವಾದ ಸೂಪ್ ಇದು. ವಾವ್, ಕ್ರಂಚಿ ಆಗಿದೆ ವೆಜಿಟೇಬಲ್ಸ್ ಎಲ್ಲ, ತುಂಬ ನೀಟಾಗಿ ಕುಕ್ ಆಗಿದೆ. ಯಾರು ಬೇಕಾದ್ರೂ ಆರಾಮಾಗಿ ಮಾಡ್ಕೋಬೋದಪ್ಪ. ಹೌದು. ಹೆಲ್ದಿ ಆಗಿರೋದು ಏನಾದರೂ ಬೇಕು ಅಂತಂದ್ರೆ ದಿಸ್ ಎನರ್ಜಿ ಸೂಪ್ ಹೇಳಿ ಮಾಡಿಸ್ದಾಗಿದೆ. ಈ ರೆಮಿಡಿನ ತಪ್ಪದೆ ನೀವೆಲ್ಲರೂ ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇವತ್ತು ತುಂಬಾ ಒಳ್ಳೆ ರೆಮಿಡಿಯನ್ನ ಹೇಳ್ಕೊಟ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.